ನಮಸ್ಕಾರ. ಬ್ರಹ್ಮವೇದ್ ಗುರುಕುಲದ ವತಿಯಿಂದ ನಾವು 2 ದಿನದ ತರಗತಿಯನ್ನು ಆಯೋಜನೆ ಮಾಡಿದ್ದೀವಿ. ಸೆಪ್ಟೆಂಬರ್ 6ನೇ ತಾರೀಕು ಮತ್ತು 7ನೇ ತಾರೀಕು ಈ ತರಗತಿಗಳು ನಡೆಯುತ್ತೆ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ವರೆಗೂ ಈ ತರಗತಿ ನಡೆಯುತ್ತೆ. ಈ ತರಗತಿ ಬಂದು ನೀವು ನೇರವಾಗಿ ಬಂದು ಕಲಿಯುವಂಥದ್ದು. ಈ ತರಗತಿ ಬಂದು ಬನಶಂಕರಿ 3rd ಸ್ಟೇಜ್ ಬೆಂಗಳೂರಲ್ಲಿ ನಡೆಯುತ್ತೆ. ಇದರ ಫೀಸ್ ಬಂದು 2499 ಇಟ್ಟಿದ್ದೀವಿ. ಇದರಲ್ಲಿ ಕೆಪಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ವಿಚಾರಕಗಳನ್ನು ನಾವಿಲ್ಲಿ ತಿಳಿಸ್ಕೊಡ್ತೇವೆ. ನೀವು ಏನೇನೆಲ್ಲ ಕವರ್ ಮಾಡ್ತೀರಾ ಅಂತ ಕೇಳಿದ್ರೆ ಸಬ್ಜೆಕ್ಟ್ ಅನ್ನ ಎಲ್ಲಾ ವಿಚಾರಕಗಳನ್ನ ಕವರ್ ಮಾಡ್ತೀವಿ. ಎಲ್ಲಾ ತರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತಲ್ಲ ಅದು ಎಲ್ಲವನ್ನ ಕವರ್ ಮಾಡ್ತೀವಿ. ಇಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋದು ಏನೂ ಇಲ್ಲ ಕಾನ್ಸೆಪ್ಟು. ಎಲ್ಲಾ ವಿಚಾರಕಗಳನ್ನು ತಿಳಿಸ್ತೀವಿ. ಮತ್ತೆ ಎಲ್ಲಾ ತರದ ಸ್ಟಡಿ ಮೆಟೀರಿಯಲ್ಸ್ PDF ಗಳನ್ನು ಕೂಡ ನಿಮಗೆ ಕೊಡಲಾಗುತ್ತದೆ. ಹಾಗೂ ನಿಮಗೆ ಒಂದು ಕೋರ್ಸ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಮಧ್ಯಾಹ್ನದ ಊಟ ಕೂಡ ನಾವು ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀವಿ, ಮ್ಯಾರೇಜ್ ಮ್ಯಾಚಿಂಗ್ ಬಗ್ಗೆ ತಿಳಿಸ್ಕೊಡ್ತೀವಿ. ಮತ್ತು ಅನೇಕ ಜನಗಳಿಗೆ ಕನ್ಫ್ಯೂಷನ್ ಇದೆ. ಆಕ್ಚುಲಿ ಆಗಿ ನಾವು ಯಾವ ತರದ ಒಂದು ಉದ್ಯೋಗನ ಆಯ್ಕೆ ಮಾಡ್ಕೋಬೇಕು, ವ್ಯಾಪಾರವನ್ನ ಮಾಡಬೇಕು, ಯಾವ ತರದ ಒಂದು ವಿದ್ಯಾಭ್ಯಾಸವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಈ ತರ ಅನೇಕ ಪ್ರಶ್ನೆಗಳಿದೆ. ಈ ಕ್ಲಾಸ್ ಮುಗಿಯುವಷ್ಟರಲ್ಲಿ, 2 ದಿನದ ಕ್ಲಾಸ್ ಮುಗಿಯುವಷ್ಟರಲ್ಲಿ ನಿಮ್ಮ ಹತ್ರ ಯಾರೇ ಬಂದು ಒಂದು ಜನರಲೈಸ್ಡ್ ಆಗಿರುವಂತ ಒಂದು 20 ರಿಂದ 25 ಪ್ರಶ್ನೆಗಳನ್ನ ಕೇಳಿದಾಗ ನಾವು ಈಸಿಯಾಗಿ ನೀವು ಉತ್ತರವನ್ನ ಕೊಡ್ತೀರಾ. ನಿಮ್ಮ ಜಾತಕವನ್ನೇ ನೀವು ನೋಡ್ಕೊಳ್ಬಹುದು. ಈಸಿಯಾಗಿ ನೀವು ಹೇಗೆ ಅದನ್ನ ನೋಡಬಹುದು ಅನ್ನೋದು ಕೂಡ ನಾವು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ. ನನ್ನ ಪ್ರಕಾರ ಯಾವುದೂ ಕೂಡ ಜ್ಯೋತಿಷ್ಯದಲ್ಲಿ ಮುಚ್ಚುಮರೆ ಅನ್ನೋದು ಇಲ್ಲ. ಎಲ್ಲವೂ ಕೂಡ ಸಬ್ಜೆಕ್ಟ್. ಇದನ್ನ ನಾನು ಹಾಗೇ ನಿಮಗೆ ಕೈ ಕೊಡ್ತೀನಿ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಬೆಳೆಸಿ ಇನ್ನೂ ಒಂದು 4 ಜನಕ್ಕೆ ಹೇಳ್ಕೊಡ್ತೀರಾ ಅಂತ ನಂಬಿದ್ದೀನಿ. ಯಾರ್ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಬಂದು ಈ ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮಗೆ ಈ ಕ್ಲಾಸಲ್ಲೇ 3 ತಿಂಗಳು ನಮ್ಮ ಬ್ರಹ್ಮವೇದ್ ಗುರುಕುಲ ಆಪ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಬಂದು ಈ ಕ್ಲಾಸಿಗೆ ಸೇರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಲಗ್ನ ಭಾವದಲ್ಲಿ ಮೆಡಿಕಲ್ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿರುವಂತದ್ದು ತಲೆ ಅನ್ನೋದು ಲಗ್ನ ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು. ಫೋರ್ಹೆಡ್, ಹಣೆಯ ಭಾಗ, ಮೆದುಳು, ಲಾಂಜಿವಿಟಿ ಆಯುಷ್ಯನ ಕಾರಕ, ಬಾಡಿ ಸ್ಟ್ರಕ್ಚರ್ ಅಂತ ಕರಿತೀವಿ, ಆಕಾರ ಅಂತಾನು ತಗೋಬಹುದು. ಆಕ್ಚುಲಿ ಅಂದ್ರೆ ಬಾಡಿನ ಶೇಪ್, ಆಕಾರ ಹೇಗೆ ಕಾಣಿಸ್ತಾರೆ ಅನ್ನೋದನ್ನು ಕೂಡ ತಗೊಳ್ಬಹುದು ನೀವು. ಓಕೆ, ಮತ್ತೆ ಸೋಲ್, ಇದಿಷ್ಟು ಕೂಡ ಲಗ್ನ ಭಾವದಲ್ಲಿರುವಂತ ಕಾರಕ. ಅದಾದ್ಮೇಲೆ 2ನೇ ಭಾವ ಮುಖ ಭಾಗ, ಫೇಸ್ ರೀಜನ್, ಫೇಸ್ ಸ್ಟ್ರಕ್ಚರ್, ಬಾಯಿ, ಹಲ್ಲು, ನೇಲ್ಗೆ, ಕಣ್ಣುಗಳು, ಮೂಗು, ಚಿನ್, ಈ ಫೇಸ್ ಅಲ್ಲಿರುವಂತ ಎಲ್ಲಾ ವಿಚಾರಕಗಳು. ಓಕೆ, ಹಾಗೆ ಕೂಡ ವಿಷನ್ ಅಂತ ಕರಿತೀವಿ ನಾವು. ವಿಷನ್, ದೃಷ್ಟಿ, ಓಕೆ. ಮತ್ತೆ ಕ್ಯಾಲರೀಸ್ ಅಂತ ಕರಿತೀವಿ. ಕ್ಯಾಲರೀಸ್ ಅಂತಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅನ್ನೋದು ಸಡನ್ ಆಗಿ ಬರ್ತಾ ಇಲ್ಲ ನನಗೆ. ಕ್ಯಾಲರೀಸ್ ಅಂತ ಕರಿತೀವಿ. ಆಹಾರದಲ್ಲಿ ತಿನ್ನುವಂತ ಕ್ಯಾಲರೀಸ್. ಅದಕ್ಕೆ ಏನಂತ? ಕೊಬ್ಬಿನಂಶ. ತಗೊಳ್ಬಹುದು. ಓಕೆ, ಕ್ಯಾಲರೀಸ್ ಅನ್ನೋದು 2ನೇ ಭಾವ. ನಾವೇನು ಆಹಾರ ತಿಂತೀವಲ್ಲ ಅದನ್ನ ನಾವು ಕ್ಯಾಲರೀಸ್ ಅಂತ ಕರಿತೀವಿ. ಓಕೆ, ಇದೆಲ್ಲ 2ನೇ ಭಾವದ ಕಾರಕಗಳು. 3ನೇ ಭಾವ ಅಂತಂದಾಗ ಕೈಗಳು, ಶೋಲ್ಡರ್ ರೀಜನ್, ನೆಕ್ಕು, ಇಯರ್, ನರ್ವಸ್ ಸಿಸ್ಟಮ್, ಹಾಗೆ ರಕ್ತ, ವೆಸಲ್ಸ್ ಅಂತ ಕರಿತೀವಿ. ಬ್ಲಡ್ ವೆಸಲ್ಸ್ ಎರಡೂನು. ಸೆನ್ಸಿಂಗ್ ಆರ್ಗನ್ ಅಂತ ಕರಿತೀವಿ. ಯಾವ್ದನ್ನ ಒಂದು ನಾವು ಮುಟ್ಟಿದಾಗ ಸೆನ್ಸ್ ಆಗುತ್ತಲ್ಲ, ಆ ಸೆನ್ಸಿಂಗ್ ಆರ್ಗನ್ಸ್ಗೂ ಕೂಡ ನಾವು 3ನೇ ಭಾವ ಅಂತ ತಗೊಳ್ತೀವಿ.
ಹಾಗೆ ಮೆಂಟಲ್ ಸ್ಟ್ರೆಂತ್ ಅಂತ ತಗೊಳ್ತೀವಿ, ಕರೇಜ್, ಸೆಲ್ಫ್ ಕಾನ್ಫಿಡೆನ್ಸ್, ಇದನ್ನು ಕೂಡ ಆಕ್ಚುಲ್ ಆಗಿ 3ನೇ ಭಾವದ ಕಾರಕಗಳು. ಓಕೆ, ಇನ್ 4ನೇ ಭಾವ ಲಂಗ್ಸ್ ರೀಜನ್, ಲಂಗ್ಸ್, ಚೆಸ್ಟ್ ಏರಿಯಾ, ಓಕೆ, ಚೆಸ್ಟ್ ಏರಿಯಾ, ಮತ್ತೆ ಡಯಾಬಿಟಿಕ್ ಅಂತ ಕರಿತೀವಿ, ಡಯಾಬಿಟಿಕ್ ಸಂಬಂಧಪಟ್ಟಿರುವಂತದ್ದು. ಎಕ್ಸೆಸ್ ಆಫ್ ಕ್ಯಾಲರೀಸ್ ಅಂತ ಕರಿತೀವಿ, ಎಕ್ಸೆಸ್ ಆಫ್ ಕ್ಯಾಲರೀಸ್. ಕ್ಯಾಲರೀಸ್ ಅನ್ನೋದು 2ನೇ ಭಾವ, ಎಕ್ಸೆಸ್ ಆಫ್ ಕ್ಯಾಲರೀಸ್ ಅಂತಂದ್ರೆ ಓವರ್ ಕ್ಯಾಲರೀಸ್ ಅನ್ನೋದನ್ನ ನಾವು 4ನೇ ಭಾವ ಅಂತ ತಗೊಳ್ತೀವಿ, ಎಕ್ಸೆಸ್ ಆಫ್ ಕ್ಯಾಲರೀಸ್. ಒಬೇಸಿಟಿ 4ನೇ ಭಾವ, ಒಬೇಸಿಟಿ ಅಂದ್ರೆ ದೊಪ್ಪ. ಒಬೇಸಿಟಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ, ದೊಪ್ಪ ಅಂತಾನು ತಗೋಬಹುದು, ದೊಪ್ಪ ಆಗೋದು, ಬೊಜ್ಜು, ಬೊಜ್ಜು, ಫ್ಯಾಟು. ಓಕೆ, ಸೊ ಇದೆಲ್ಲ 4ನೇ ಭಾವದ ಕಾರಕ. ಇನ್ನು 5ನೇ ಭಾವಕ್ಕೆ ಹೃದಯ, ಹಾರ್ಟ್, ಸ್ಪೈನ್, ಸ್ಪೈನಲ್ ಕಾರ್ಡ್, ಮತ್ತೆ ಹಾರ್ಮೋನ್ಸ್ಗಳು ಕೂಡ 5ನೇ ಭಾವದ ಕಾರಕ. ಹಾರ್ಮೋನ್ಸ್, ಸೆಕ್ಷುಯಲ್ ಹಾರ್ಮೋನ್ಸ್ ಕೂಡ 5ನೇ ಭಾವದ ಕಾರಕ. ವೀರ್ಯಾಣುಗಳು ಕೂಡ ಆಕ್ಚುಲ್ ಆಗಿ 5ನೇ ಭಾವದ ಕಾರಕ. ಸ್ಪರ್ಮ್, ವೀರ್ಯಾಣುಗಳು, ಅದು 5ನೇ ಭಾವದ ಕಾರಕ. ಫರ್ಟಿಲಿಟಿ ಅಂತ ಕರಿತೀವಿ, ಅಂದ್ರೆ ಮಗು ಆಗೋದಕ್ಕೆ, ಪ್ರೆಗ್ನೆನ್ಸಿ, ಮತ್ತು ಆಂಟಿಬಾಡೀಸ್ ಅಂತ ಕರಿತೀವಿ, ಅಂದ್ರೆ ರೋಗಗಳನ್ನ ಎದುರಿಸುವಂತ ಶಕ್ತಿ ಅಂತ ಕರಿತೀವಿ, ಅದನ್ನು ಕೂಡ 5ನೇ ಭಾವ. ಓಕೆ, ಸೊ ಇದೆಲ್ಲ 5ನೇ ಭಾವದ ಕಾರಕ. ಇನ್ನು 6ನೇ ಭಾವಕ್ಕೆ ಹೊಟ್ಟೆ, ಜನರಲ್ ಡಿಸೀಸ್ ಅಂತ ಕರಿತೀವಿ, ಜನರಲ್ ಡಿಸೀಸು, ಜನರಲ್ ಡಿಸೀಸ್, ವೈರಸ್ಗಳು, ಕ್ರಿಮಿಕೀಟಗಳು, ಮೆಡಿಸನ್, ಔಷಧಿ ಅಂತ ತಗೋಬಹುದು, ಔಷಧಿ. ಮತ್ತೆ 6ನೇ ಭಾವವನ್ನು ನಾವು ವಾಸಿ ಆಗುವಂತ ಕಾಯಿಲೆಗಳು ಅಂತ ಕರಿತೀವಿ, ಕ್ಯೂರಬಲ್ ಡಿಸೀಸ್ ಅಂತ ಕರಿತೀವಿ. ಮತ್ತೆ ಆಹಾರದಿಂದ ಬರುವಂತ ಕಾಯಿಲೆಗಳನ್ನು ಕೂಡ ನಾವು 6ನೇ ಭಾವದಿಂದ ಅಂತ ಕರಿತೀವಿ, ಫುಡ್ ಪಾಯ್ಸನ್ ಆಗುವಂಥದ್ದು ಅಂತ ಅರ್ಥ. ಗಡ್ಡೆಗಳು ಕಟ್ಟುವಂಥದ್ದು, ಗಡ್ಡೆಗಳು ಕಟ್ಟುವಂಥದ್ದು, ಗಡ್ಡೆಗಳು ಹೊಟ್ಟೆಯಲ್ಲಿ, ಆಸಿಡಿಟಿ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇದೇನೆ ಆಕ್ಚುಲ್ ಆಗಿ 6ನೇ ಭಾವವೇ ಗ್ಯಾಸ್ಟ್ರಿಕ್ ಕೂಡ. ಇನ್ನು 7ನೇ ಭಾವದಲ್ಲಿ ಸೆಂಟರ್ ಪಾರ್ಟ್ ಆಫ್ ಬಾಡಿ ಅಂತ ಕರಿತೀವಿ, ಕಿಡ್ನಿ, ಸೆಂಟರ್ ಬಾಡಿ ಆಫ್ ಪಾರ್ಟ್, ಕಿಡ್ನಿ, ಓವರಿಸ್ ಅಂತ ಕರಿತೀವಿ, ಓವರಿಸ್. ಮತ್ತೆ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ, ಒಬ್ಬ ಮನುಷ್ಯ ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ ಸರಿಗೆ ಬಾಡಿಲಿ ಅಂತಂದ್ರೂ ಕೂಡ ಅದು 7ನೇ ಭಾವದ ಕಾರಕ, ಬ್ಯಾಲೆನ್ಸಿಂಗ್. ಓಕೆ, ಇನ್ನು 8ನೇ ಭಾವ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕರಿತೀವಿ, ಆರ್ಗನ್ಸ್, ನೋವಾಗುವಂಥದ್ದು, ಓಕೆ, ದೀರ್ಘಕಾಲವಾಗಿರುವಂತ ಕಾಯಿಲೆಗಳು, ಯಾವ್ದಾದ್ರೂ ಒಂದು ಆಕ್ಸಿಡೆಂಟ್ಸ್ ಗಳಾಗುವಂಥದ್ದು, ಆಕ್ಸಿಡೆಂಟ್ಸ್ ಗಳಲ್ಲಿ ಒಂದು ಆರ್ಗನ್ ಅನ್ನ ಕಳ್ಕೊಳ್ಳುವಂಥದ್ದು, ಡ್ಯಾಮೇಜ್ ಆಗುವಂಥದ್ದು, ಓಕೆ, ಡ್ಯಾಮೇಜ್ ಆಗುವಂಥದ್ದು. ಯಾವ್ದಾದ್ರೂ ಒಂದು ಆರ್ಗನ್ ಕೆಲಸ ಮಾಡದೆ ನಿಲ್ಲೋದು, ಉದಾಹರಣೆಗೆ ಲಿವರ್ ಫಂಕ್ಷನ್ ಆಗ್ತಾ ಇಲ್ಲ, ಸರಿಯಾಗಿ ಹಾರ್ಟ್ ಫಂಕ್ಷನ್ ಆಗ್ತಾ ಇಲ್ಲ, ಸೊ ಇದೆಲ್ಲ 8ನೇ ಭಾವ ಕನೆಕ್ಟ್ ಆದಾಗ.
ಸೊ ಇದರ ಡ್ಯಾಮೇಜ್ ಮಾಡುವಂಥದ್ದು, ಸರಿ ಆಗದೆ ಇರುವಂಥದ್ದು ಅಂತ ಅರ್ಥ, ಅಥವಾ ದೀರ್ಘಕಾಲವಾಗಿ ಅನ್ನೋದನ್ನ ತಗೊಳ್ಬೋದು. ಹಿಪ್ ರೀಜನ್, 9ನೇ ಭಾವ, 9ನೇ ಭಾವಕ್ಕೆ ಹಿಪ್ ರೀಜನ್, ಏನಸ್, ಆಕ್ಚುಲಾಗಿ ಈ ಗುಪ್ತಾಂಗಗಳಲ್ಲಿ ಕಾಯಿಲೆಗಳು ಬರುವಂತದ್ದು ಕೂಡ 8ನೇ ಭಾವ ಅಂತ ತಗೊಳ್ತೀವಿ ಆಕ್ಚುಲಾಗಿ. ಓಕೆ, ಓಕೆ, ರೈಟ್. 10ನೇ ಭಾವ ಥೈಸು, ಲಿವರು, ಸ್ಮಾಲ್ ಇಂಟೆಸ್ಟೈನ್ ಅಂತ ಕರಿತೀವಿ, ಅದೇ ರೀತಿ ಬಿಗ್ ಇಂಟೆಸ್ಟೈನ್ ಅಂತ ಕರಿತೀವಿ. ಇಂಟೆಸ್ಟೈನ್ ಇದು 10ನೇ ಭಾವ. ಓಕೆ, ಇನ್ನು 11ನೇ ಭಾವವನ್ನು ನಾವು ನೀ ಜಾಯಿಂಟ್ಸ್, ಮಂಡಿಗಳು, ನೀ ಮತ್ತು ನೀ ಜಾಯಿಂಟ್ಸ್, ಮತ್ತೆ ವಿಟಮಿನ್ಸ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ವಿಟಮಿನ್ಸ್ ಅಲ್ಲಿ ಡಿಫಿಷಿಯನ್ಸಿ ಆಗುವಂಥದ್ದು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುವಂಥದ್ದು, ವಿಟಮಿನ್ಸ್ ಕ್ಯಾಲ್ಸಿಯಮ್ಸ್ ಅಲ್ಲಿ ಡಿಫಿಷಿಯನ್ಸಿಗಳು ಬರುವಂಥದ್ದು. ಓಕೆ, ರೈಟ್. ಹಾಗೆ 12ನೇ ಭಾವ ಅನ್ನೋದು ಫೂಟ್, ಫೂಟಗಳಲ್ಲಿ ಬರುವಂತ ಎಲ್ಲಾ ತರದ ಕಾಯಿಲೆಗಳು, ಕಾನ್ಸ್ ಆಗಿರ್ಬೋದು, ಫೂಟ್ ಇಂಜುರಿ ಆಗಿರ್ಬೋದು, ಫೂಟ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಇದೆಲ್ಲ. ಅದೇ ರೀತಿ 12ನೇ ಭಾವನೆ ನಾವು ಸ್ಲೀಪ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆಕ್ಚುಲಾಗಿ ಸ್ಲೀಪ್ ಡಿಸಾರ್ಡರ್ಸ್, ನಿದ್ದೆನೆ ಬರದೇ ಇರುವಂತದ್ದು. ಓಕೆ, ಅದನ್ನ ಸ್ಲೀಪ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಮತ್ತೆ ಖರ್ಚುಗಳು, ಹಾಸ್ಪಿಟಲ್ ಖರ್ಚುಗಳು ಅನ್ನೋದು ಕೂಡ 12ನೇ ಭಾವ. ಹಾಸ್ಪಿಟಲ್ ಅಲ್ಲಿ ಖರ್ಚುಗಳು ಆಗುವಂಥದ್ದು, ಅಥವಾ ಔಷಧಿಗಳಿಗೆ ಖರ್ಚು ಆಗುವಂಥದ್ದು, ಇದೆಲ್ಲದಕ್ಕೂ ಕೂಡ 12ನೇ ಭಾವ ಕಾರಕ. ರೈಟ್. ಈಗ ಗ್ರಹ ಕಾರಕಗಳನ್ನು ಬರ್ಕೊಳ್ಳಿ. ತಲೆಗೆ ಸೂರ್ಯ ಕಾರಕ, ಕಣ್ಣಿಗೆ ಸೂರ್ಯ ಕಾರಕ, ಕಣ್ಣು, ಕಣ್ಣಿಗೆ ಸೂರ್ಯ ಕಾರಕ. ಹಾಗೆ ಹೀಟ್ಗೆ ಸೂರ್ಯ ಕಾರಕ, ಬೋನ್ಸ್ ಅಂತ ಕರಿತೀವಲ್ಲ, ಬೋನ್ಸ್ಗೆ ಸೂರ್ಯ ಕಾರಕ. ಔಷಧಿಗಳಿಗೆ ಸೂರ್ಯ ಕಾರಕ, ಮೆಡಿಸಿನ್ಸ್ಗೆ, ಔಷಧಿಗಳಿಗೆ ಸೂರ್ಯ ಕಾರಕ, ಮೆಡಿಸಿನ್ಸ್, ಇನ್ಕ್ಲೂಡಿಂಗ್ ಬ್ಯಾಕ್ ಬೋನ್ ಅಂತ ಕರಿತೀವಿ, ಅಥವಾ ಸ್ಪೈನಲ್ ಕಾರ್ಡ್ ಅಂತ ಕರಿತೀವಲ್ಲ, ಬ್ಯಾಕ್ ಬೋನ್ ಅಥವಾ ಸ್ಪೈನಲ್ ಕಾರ್ಡ್ಗೆ ಸೂರ್ಯ ಕಾರಕ. ಓಕೆ, ಇದು ಬಿಟ್ಟು ಕೆಲವು ಡಿಸೀಸ್ಗಳಿಗೂ ಕೂಡ ಸೂರ್ಯ ಕಾರಕವಾಗಿದೆ. ಸೂರ್ಯ ಯಾವ್ದಾವ್ದಕ್ಕೆಲ್ಲ ಡಿಸೀಸ್ಗೆ ಕಾರಕವಾಗಿದೆ ಅಂತಂದ್ರೆ, ಬ್ರೈನ್ ಸ್ಟ್ರೋಕ್ಗೂ ಕೂಡ ಸೂರ್ಯ ಕಾರಕ. ಯಾಕಂದ್ರೆ ಮೆದುಳಿಗೆ ಸೂರ್ಯ ಕಾರಕವಾಗಿರೋದ್ರಿಂದ ಬ್ರೈನ್ ಸ್ಟ್ರೋಕ್ಗೂ ಕೂಡ ಸೂರ್ಯ ಕಾರಕವಾಗಿ ಇದೆ. ಇದಕ್ಕೆ ಒಂದೇ ಗ್ರಹ ಮಾತ್ರ ಕಾರಕ ಅಲ್ಲ. ಸೊ ಕೆಲವು ಕಾಯಿಲೆಗಳಿಗೆ ಅಥವಾ ಕೆಲವು ವಿಚಾರಕಗಳಿಗೆ ಗ್ರೂಪ್ ಆಫ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಂದ್ರೆ ಕೆಲವು ಗ್ರಹಗಳು ಕಾರಣವಾಗುತ್ತೆ, ಮತ್ತು ಅದೇ ರೀತಿ ಕೆಲವು ಭಾವಗಳು ಕೂಡ ಅದಕ್ಕೆ ಕಾರಣ ಆಗುತ್ತೆ. ಸೊ ಆ ರೀತಿ ನಾವು ನೋಡಿದಾಗ ಸ್ಟ್ರೋಕ್ಗೆ ಸೂರ್ಯ ಗ್ರಹನು ಕೂಡ ಆಕ್ಚುಲ್ ಆಗಿ ಕಾರಣ. ಹಾಗೆ ಬುಧ ಗ್ರಹನು ಕಾರಣ, ಕುಜ ಗ್ರಹನು ಇದೆ, ಹಾಗೆ ಶನಿ ಗ್ರಹನು ಇದೆ. 4 ಗ್ರಹಗಳು ಸ್ಟ್ರೋಕ್ ಆದ್ರೆ, ಒಬ್ರಿಗೆ ಸ್ಟ್ರೋಕ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಥವಾ ಪ್ಯಾರಲಿಸಿಸ್ ಅಂತ ಕರಿತೀವಿ, ಅಥವಾ ಪ್ಯಾರಾಲಿಸಿಸ್ ಅಂತ ಕರಿತೀವಿ.
ಸ್ಟ್ರೋಕ್ ಅಂತಂದ್ರೆ ಒಂದು ಕೈಯೋ ಒಂದು ಕಾಲೋ ವರ್ಕ್ ಆಗದೆ ಇರುವಂತದ್ದು, ಅಥವಾ ಅರ್ಧ ಬಾಡಿ ವರ್ಕ್ ಆಗದೆ ಇರುವಂತದ್ದು, ಅಥವಾ ಕತ್ತಿಗಿನ್ನ ಕೆಳಗಡೆ ಅವ್ರಿಗೆ ವರ್ಕ್ ಆಗ್ತಾ ಇರಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಓಕೆ, ಹೈ ಫೀವರ್ಗೆ ಕೂಡ ಸೂರ್ಯಕಾರಕ. ಹೈ ಫೀವರ್ಗೆ ಸೂರ್ಯಕಾರಕ, ಜ್ವರಗಳಿಗೆ. ಓಕೆ, ಕಣ್ಣು ಅಂತ ಬಂದಾಗ ಕಣ್ಣಿಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳಿಗೆ ಸೂರ್ಯನೇ ಕಾರಕ ಆಕ್ಚುಲ್ ಆಗಿ. ಓಕೆ, ಪೂರ್ತಿ ಐ ಡ್ಯಾಮೇಜ್ ಆಗುವಂತದ್ದಾಗಿರ್ಬೋದು, ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರುವಂತದ್ದಾಗಿರ್ಬೋದು, ಇದೆಲ್ಲದಕ್ಕೂ. ಓಕೆ, ಹೈ ಫೀವರು, ಜಾಂಡೀಸ್ಗೆ ಸೂರ್ಯ ಕಾರಕ ಆಕ್ಚುಲ್ ಆಗಿ. ಬರ್ನಿಂಗ್ ಸೆನ್ಸೇಷನ್ಗೆ ಸೂರ್ಯ ಕಾರಕ ಆಕ್ಚುಲ್ ಆಗಿ. ಬರ್ನಿಂಗ್ ಸೆನ್ಸೇಷನ್ ಅಂತ ಕರಿತೀವಲ್ಲ, ಕಣ್ಣು ಉರಿತಾ ಇದೆಯಪ್ಪ, ಕಣ್ಣು ಸಿಕ್ಕಾಪಟ್ಟೆ ಉರಿತಾ ಇದೆ, ಸೂರ್ಯ ಕಾರಕ. ಓಕೆ, ಚಂದ್ರನ ಬರ್ಕೊಳ್ಳಿ, ಚಂದ್ರಗ್ರಹ. ಚಂದ್ರಗ್ರಹ ಎಂಟೈರ್ ಬಾಡಿಗೆ ಚಂದ್ರ ಕಾರಕ ಆಕ್ಚುಲ್ ಆಗಿ. ರಕ್ತಕ್ಕೆ ಕಾರಕವಾಗಿರುವಂತ ಗ್ರಹ ಯಾರು ಅಂದ್ರೆ ಚಂದ್ರಗ್ರಹ. ಮತ್ತೆ ಆಲೋಚನೆ, ಥಾಟ್ಸ್ ಅಂತ ಕರಿತೀವಲ್ಲ, ಚಿಂತನೆ, ಆಲೋಚನೆಗೆ ಚಂದ್ರಗ್ರಹ ಕಾರಕ. ಅಥವಾ ಫ್ಲೂಯಿಡ್ಸ್ ಅಂತ ಕರಿತೀವಿ ನಾವು, ಬಾಡಿಲಿ ಫ್ಲೂಯಿಡ್ಸ್ ಅಂತ ಇರುತ್ತೆ. ಸೊ ಫ್ಲೂಯಿಡ್ಸ್ಗೆ ಕಾರಕವಾಗಿರುವಂತ ಗ್ರಹ ಯಾರು ಅಂದ್ರೆ ಚಂದ್ರಗ್ರಹ. ಓಕೆ, ಅದೇ ರೀತಿ ಫುಡ್ ಪಾಯ್ಸನ್ ಇಂದ ಆಗುವಂತದಕ್ಕೆಲ್ಲದಕ್ಕೂ ಆಕ್ಚುಲ್ ಆಗಿ ಸೂರ್ಯಗ್ರಹ, ಸಾರಿ ಚಂದ್ರಗ್ರಹ ಕಾರಣ. ಫುಡ್ ಪಾಯ್ಸನಿಂಗ್, ಯಾಕೆಂದ್ರೆ ಆಹಾರಕ್ಕೆ ಕಾರಕವಾಗಿರುವಂತ ಗ್ರಹ ಯಾರು ಅಂತಂದ್ರೆ ಚಂದ್ರಗ್ರಹ. ಸೊ ಆಹಾರದಿಂದ ಬರುವಂತ ಕಾಯಿಲೆಗಳಿಗೂ ಕೂಡ ಚಂದ್ರ ಕಾರಕ. ಯಾಕಂದ್ರೆ ಫುಡ್ ಪಾಯ್ಸನ್ ಆಯ್ತು ಅಂತಂದ್ರೆ ದೀರ್ಘಕಾಲವಾಗಿ ಅದು ನಮ್ಮ ಹತ್ರ ಇರೋದಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 1 ದಿನನೋ 2 ದಿನನೋ ನಮ್ಗೆ ಪ್ರಾಬ್ಲಮ್ಸ್ಗಳು ಕೊಡುತ್ತೆ, ಆಮೇಲೆ ಅದು ಸರಿ ಹೋಗುತ್ತೆ ಮೆಡಿಸಿನ್ಸ್ ತಗೊಂಡಿದ ತಕ್ಷಣ. ಸೊ ಅದರಿಂದ ಫುಡ್ ಪಾಯ್ಸನ್ಸ್ ಎಲ್ಲದಕ್ಕೂ ಕೂಡ ಆಕ್ಚುಲ್ ಆಗಿ ಚಂದ್ರಗ್ರಹನ ತಗೊಳ್ತೀವಿ. ಮತ್ತೆ ಚಂದ್ರಗ್ರಹನ ನಾವು ರಕ್ತಕ್ಕೆ ಕೂಡ ಕಾರಕ ಅನ್ನೋದ್ರಿಂದ ಬ್ಲಡ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಿರುವಾಗ್ಲೂ ಕೂಡ ಚಂದ್ರನೇ ಕಾರಕ. ಸೊ ಕೆಲವ್ರು ಕೇಳ್ಬೋದು, ಸರ್ ಚಂದ್ರ ಬ್ಲಡ್ ರಿಲೇಟೆಡ್ ಅಂದ್ರೆ ಕುಜಗ್ರಹನ ನಾವು ರಕ್ತಕ್ಕೆ ಕಾರಕವಾಗಿ ತಗೊಳ್ತೀವಿ ಅಂತ ಕೇಳ್ಬೋದು. ಯಾವಾಗ ನಿಮ್ಮ ಕೈಯಿಂದನೋ ಅಥವಾ ನೀವು ಎಲ್ಲಾದ್ರೂ ಒಂದ್ ಕಡೆ ಕಟ್ ಆಗಿ ರಕ್ತ ಹೊರಗೆ ಬರುತ್ತಲ್ಲ, ಆವಾಗ ಅದಕ್ಕೆ ಕುಜ ಕಾರಕ. ಅಲ್ಲಿವರೆಗೂ ಚಂದ್ರನೇ ಕಾರಕ. ನಿಮ್ಮ ದೇಹದಲ್ಲಿ ಎಲ್ಲಿವರೆಗೂ ರಕ್ತ ಹೊರ ಹೋಗ್ತಾನೆ ಇರ್ತದೋ, ಸುತ್ತಾನೆ ಇರ್ತದೋ, ಅಲ್ಲಿವರೆಗೂ ಕೂಡ ಆಕ್ಚುಲ್ ಆಗಿ ಚಂದ್ರ ಕಾರಕ. ಅದು ಕಟ್ ಆಗಿ ಯಾವಾಗ ಹೊರಗೆ ಬರುತ್ತೋ ಆವಾಗ ಮಾತ್ರನೇ ಅದಕ್ಕೆ ಕುಜ ಕಾರಕ. ಕಟ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಆಯುಧ ಇರ್ಬೇಕು, ಅದಕ್ಕೆ ಒಂದು ಶಾರ್ಪ್ ಆಗಿರುವಂತ ಒಂದು ಐಟಮ್ ಇರ್ಬೇಕು ಅಲ್ಲಿ, ಕರೆಕ್ಟ್ ತಾನೆ? ಆ ಆಯುಧಕ್ಕೂ ಅಥವಾ ಶಾರ್ಪ್ ಆಗಿರೋದಕ್ಕೂ ನಾವ್ ಏನಂತ ಕರಿತೀವಿ? ಕುಜಗ್ರಹ ಅಂತ ಕರಿತೀವಿ. ಸೊ ಅದರಿಂದ ರಕ್ತ ಹೊರಗೆ ಬರೋದಕ್ಕೆ ನಾವು ಕುಜಗ್ರಹ ತಗೊಳ್ತೀವಿ, ಅಲ್ಲಿವರೆಗೂ ಅದು ಚಂದ್ರನ ಕಾರಕತೆ. ಸೊ ಬ್ಲಡ್ ಡಿಸಾರ್ಡರ್ಸ್ ಕೂಡ ಚಂದ್ರನೇ ಕಾರಕ. ಮತ್ತೆ ಎಮೋಷನಲ್ ಇನ್ಸ್ಟೆಬಿಲಿಟಿ ಅಂತ ಕರಿತೀವಿ ಆಕ್ಚುಲ್ ಆಗಿ ಚಂದ್ರನನ್ಗೆ. ಎಮೋಷನಲ್ ಆಗಿರುವಂತದ್ದು, ಡಿಪ್ರೆಷನ್ ಹೋಗುವಂತದ್ದು, ಮೂಡ್ ಸ್ವಿಂಗ್ಸ್ ಆಗುವಂತದ್ದಕ್ಕೂ ಕೂಡ ಚಂದ್ರನೇ ಕಾರಕ. ಎಮೋಷನಲ್ ಆಗಿರುವಂತದ್ದು, ಎಮೋಷನಲ್ ಇನ್ಸ್ಟೆಬಿಲಿಟಿ ಅಂತ ಕರಿತೀವಿ, ಅದಕ್ಕೂ ಕೂಡ ಆಕ್ಚುಲ್ ಆಗಿ ಅವಾಗವಾಗ ಡಿಪ್ರೆಷನ್ ಹೋಗುವಂತದ್ದಕ್ಕೂ ಕೂಡ ಚಂದ್ರನೇ ಕಾರಕ. ಮತ್ತೆ ಹೈ ಬಿಪಿಗೂ ಕೂಡ ಆಕ್ಚುಲ್ ಆಗಿ ಚಂದ್ರನೇ ಕಾರಕ. ಹೈ ಬಿಪಿಗೂ ಕೂಡ ಚಂದ್ರ ಕಾರಕ. ಕೋಲ್ಡ್, ಕಾಫ್, ನರ್ವಸ್ನೆಸ್ ಇದೆಲ್ಲದಕ್ಕೂ ಕೂಡ ಆಕ್ಚುಲ್ ಆಗಿ ಚಂದ್ರನೇ ಕಾರಕ. ಕೋಲ್ಡ್ ಆಗಿರೋದಂತಾಗಿರ್ಬೋದು, ಕಾಫ್ ಆಗುವಂತದ್ದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಚಂದ್ರನೇ ಕಾರಕ. ನರ್ವಸ್ ಸಿಸ್ಟಮ್ಗೂ ಕೂಡ ಚಂದ್ರನೇ ಕಾರಕ. ಅಂದ್ರೆ ನರ್ವಸ್ನೆಸ್ ಅಂತ ಕರಿತೀವಲ್ಲ ಆತರ, ಅದಕ್ಕೂ ಕೂಡ ಚಂದ್ರನೇ ಕಾರಕ. ಯಾವುದೇ ಕಾಯಿಲೆಗಳು ನೀರಿಂದ ಬರುವಂತ ಕಾಯಿಲೆಗಳಿಗೂ ಕೂಡ ಚಂದ್ರನೇ ಕಾರಕ. ಮಳೆಯಲ್ಲಿ ನೆಂದಪ್ಪ ಸ್ಟಾರ್ಟ್ ಆಯ್ತು, ಹುಷಾರ್ ತಪ್ಪದ ಅವನು, ಅದಕ್ಕೂ ಕೂಡ ಕಾರಣ ಅದೇನೆ. ಸ್ವಿಮ್ಮಿಂಗ್ ಹೋಗಿ ಬಂದ ಅವನು ಮೊನ್ನೆ, ಅದರಿಂದ ಹಿಂಗ ಆಯ್ತು, ಅಲ್ಲಿ ಅಲರ್ಜಿ ಆಯ್ತು ಸ್ವಿಮ್ಮಿಂಗ್ ಹೋಗಿ ಬಂದ್ಮೇಲೆ, ಸೊ ಅದಕ್ಕೂ ಚಂದ್ರನೇ ಕಾರಕ. ವಾಮಿಟಿಂಗ್, ವಾಂತಿ ಮಾಡ್ಕೊಳ್ಳೋದು ಕೂಡ ಆಕ್ಚುಲ್ ಆಗಿ, ಇದು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ ಅಂತಿಲ್ಲ, ವಾಮಿಟಿಂಗ್.
ಸೊ ಅದಕ್ಕೂ ಕೂಡ ಆಕ್ಚುಲ್ ಆಗಿ ಚಂದ್ರನೇ ಕಾರಕ. ಓಕೆ, ರೈಟ್. ಸೊ ನೆಕ್ಸ್ಟ್ ಕುಜಗ್ರಹ. ಮಸಲ್ಸ್ ಗಳಲ್ಲಿ ಬರುವಂತ ಸಮಸ್ಯೆಗಳು ಅಥವಾ ಫಿಸಿಕಲ್ ಸ್ಟ್ರೆಂತ್ ನ ಕಳ್ಕೊಳ್ಳುವಂಥದ್ದು, ಮಸಲ್ಸ್ ಗಳಲ್ಲಿ ಬರುವಂತ ಪ್ರಾಬ್ಲಮ್ಸ್, ಶೋಲ್ಡರ್ ರೀಜನ್ ಗಳಲ್ಲಿ ಬರುವಂತ ಪ್ರಾಬ್ಲಮ್ಸ್, ಫಿಸಿಕಲ್ ಸ್ಟ್ರೆಂತ್ ಗಳನ್ನ ಕಳ್ಕೊಳ್ಳುವಂಥದ್ದು, ನೋವುಗಳು, ಏಟ್ ಮಾಡ್ಕೊಳ್ಳುವಂಥದ್ದು, ಇದಕ್ಕೂ ಕೂಡ ಕುಜ ಕಾರಕ. ಅದೇ ಸಮಯದಲ್ಲಿ ಆಕ್ಸಿಡೆಂಟ್ಸ್ಗೂ ಕೂಡ ಕುಜನೇ ಕಾರಕ. ದೇಹದಲ್ಲಿ ಕಟ್ ಆಗುವಂಥದ್ದು, ಬ್ಲೇಡ್ ಇಂದ ಕಟ್ ಆಗುವಂಥದ್ದಾಗಿರ್ಬೋದು, ಬೇರೆ ಯಾವುದೇ ಕಟ್ ಆಗಿ ನಮ್ಗೆ ತೊಂದರೆಗಳಾಗುವಂಥದ್ದು ದೇಹದಕ್ಕೆ ಕೂಡ ಕುಜನೇ ಕಾರಕ. ಸರ್ಜರಿಗಳಿಗೆ ಕಾರಕ ಕುಜಗ್ರಹ. ಓಕೆ, ಮತ್ತೆ ಕುಜಗ್ರಹ ಕೂಡ ನಾವು ಕೆಲವೊಂದ್ಸರಿ ಜ್ವರಕ್ಕೆ ಕಾರಕ ಅಂತ ತಗೊಳ್ತೀವಿ. ಕುಜಗ್ರಹಕ್ಕೂ ಬರ್ಕೊಳ್ಳಿ ಜ್ವರಕ್ಕೆ ಕಾರಕ, ಯಾಕಂದ್ರೆ ಅದು ಕೂಡ ಹೀಟಿನ ಗ್ರಹ. ಮತ್ತೆ ಟಿಶ್ಯೂಸ್ ಅಂತ ಕರಿತೀವಿ, ಮಸಲ್ಸ್ ಮಧ್ಯದಲ್ಲಿರುವಂತ ಟಿಶ್ಯೂಸ್, ಇದೆಲ್ಲದಕ್ಕೂ ಕೂಡ ಆಕ್ಚುಲ್ ಆಗಿ ನಾವು ಕುಜಗ್ರಹನ ತಗೊಳ್ತೀವಿ. ಬ್ಲೀಡಿಂಗ್ ಅಂತ ಕರಿತೀವಲ್ಲ, ಅಂದ್ರೆ ಬ್ಲೀಡಿಂಗ್ ಕನ್ನಡದಲ್ಲಿ ಏನ್ ಹೇಳ್ತೀವಿ? ರಕ್ತ ಸೋರುವಿಕೆ. ಹಾ, ಸೊ ರಕ್ತ ಹೊರಗೆ ಬರುವಂತದ್ದು, ಬ್ಲೀಡಿಂಗ್ಸ್, ಇದು ಎಲ್ಲದಕ್ಕೂ ಕೂಡ ಆಕ್ಚುಲ್ ಆಗಿ ಕುಜನೇ ಕಾರಕ. ಇನ್ಕ್ಲೂಡಿಂಗ್ ಬರ್ನಿಂಗ್ಸ್ ಅಷ್ಟೇನೆ. ಆಕ್ಚುಲ್ ಆಗಿ ಬೆಂಕಿಯಿಂದ ಆಗುವಂತ ಆಘಾತಗಳಿಗೂ ಕೂಡ ಕುಜನ ಕಾರಕತ್ವ ತಗೊಳ್ತೀವಿ ಮತ್ತು ಸೂರ್ಯನ ಕಾರಕತ್ವನ ತಗೊಳ್ತೀವಿ, ಎರಡೂ ಕೂಡ ತಗೊಳ್ತೀವಿ. ಓಕೆ, ಬರ್ನಿಂಗ್ಸ್. ಓಕೆ, ಸೊ ಇದಿಷ್ಟು ಕುಜನ ಕಾರಕ. ಬುಧ, ನರ್ವಸ್ ಸಿಸ್ಟಮ್ಗೆ ಬುಧ ಕಾರಕ. ಸೆನ್ಸಿಂಗ್ ಆರ್ಗನ್ಸ್ ಅಂತ ಕರಿತೀವಲ್ಲ, ಅದಕ್ಕೂ ಕೂಡ ಬುಧ ಕಾರಕ. ಬುದ್ಧಿವಂತಿಕೆ ಬುಧ ಕಾರಕ. ಓಕೆ, ಅದೇ ರೀತಿನೇ ನರ್ವ್ಗೆ ಸಂಬಂಧಪಟ್ಟಿರುವಂತ ಯಾವುದೇ ಕಾಯಿಲೆಗಳು ಬಂದರೂ ಕೂಡ, ನರಗಳಿಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳಿಗೂ ಕೂಡ ಆಕ್ಚುಲ್ ಆಗಿ ಬುಧ ಗ್ರಹನ ತಗೊಳ್ತೀವಿ. ಮೆಟಬಾಲಿಕ್ಸ್ ಅಂತ ಕರಿತೀವಿ, ಬಾಡಿಯಲ್ಲಿ ಮೆಟಬಾಲಿಕ್ಸ್ ಇನ್ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಆಕ್ಚುಲ್ ಆಗಿ ಬುಧನೇ ಕಾರಕ. ಮತ್ತೆ ಬುಧ ಏನಾದ್ರೂ ರಾಹುವಿನ ನಕ್ಷತ್ರದಲ್ಲಿ ಇದ್ರೆ, ಇದೊಂದು ಎಕ್ಸೆಪ್ಷನಲ್ ಕೇಸ್ ತರ ತಗೊಳ್ಳಿ ತಲೆಯಲ್ಲಿ. ಬುಧ ಏನಾದ್ರೂ ರಾಹುವಿನ ನಕ್ಷತ್ರದಲ್ಲಿ ಇದ್ರೂ ಕೂಡ ಏನಾಗುತ್ತೆ, ಕಂಡಿಡಿಯಕ್ ಆಗದೆ ಇರುವಂತದ್ದು ಯಾವ್ದಾದ್ರು ಒಂದು ಮೆಂಟಲ್ ಡಿಸಾರ್ಡರ್ ಬರುವಂತ ಸಾಧ್ಯತೆಗಳಿರುತ್ತೆ ಅಂತ ಅರ್ಥ. ಓಕೆ, ಬುಧ ರಾಹುವಿನ ನಕ್ಷತ್ರದಲ್ಲಿದ್ದಾಗ ಅಥವಾ ರಾಹು ಬುಧನ ನಕ್ಷತ್ರದಲ್ಲಿದ್ದಾಗ ಕಂಡಿಡಿಯಕ್ ಆಗದೆ ಇರುವಂತ ಮೆಂಟಲ್ ಡಿಸಾರ್ಡರ್ ಬರುವಂತ ಸಾಧ್ಯತೆಗಳಿರುತ್ತೆ ಅಂತ ಅರ್ಥ. ಓಕೆ, ಮತ್ತೆ ಅವಾಗ್ಲೇ ಹೇಳಿದ್ನಲ್ಲ, ಪ್ಯಾರಲಿಸಿಸ್ಗೋ ಸ್ಟ್ರೋಕ್ಗೆ ಇದಕ್ಕೆ ಬುಧನೂ ಕೂಡ ಒನ್ ಆಫ್ ದಿ ರೀಸನ್, ಬುಧ ಕಾರಕವಾಗಿರ್ತದೆ. ಓಕೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಆಕ್ಚುಲ್ ಆಗಿ ಬುಧ ವೀಕ್ ಆಗಿದ್ರೆ ಅವ್ರಿಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ. ರೈಟ್. ಓಕೆ, ಸೊ ನೆಕ್ಸ್ಟ್ ಗುರುಗ್ರಹ. ಲಿವರ್ಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಗುರುಗ್ರಹನ ತಗೊಳ್ತೀವಿ. ಹೊಟ್ಟೆಗೆ ಕಾರಕ ಗುರುಗ್ರಹ, ಲಿವರು, ಹೊಟ್ಟೆ. ಬೊಜ್ಜಿಗೆ ಕಾರಕ ಗುರುಗ್ರಹ, ಫ್ಯಾಟ್ಗೆ. ಅದೇ ರೀತಿ ಎನರ್ಜಿ ಕ್ಯಾಲರೀಸ್ ಅಂತ ಕರಿತೀವಿ, ಅದಕ್ಕೂ ಕೂಡ ಗುರುನೇ ಕಾರಕ. ಎನರ್ಜಿ ಕ್ಯಾಲರೀಸ್ಗೂ ಕೂಡ ಗುರುನೇ ಕಾರಕ. ಅದೇ ರೀತಿ ಗುರು ಒಬೇಸಿಟಿಗೆ ಕಾರಕ, ಫ್ಯಾಟಿ ಲಿವರ್ಗೆ ಗುರು ಕಾರಕ.
ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸರಿಯಾಗಿರುವಂತ ಪೌಷ್ಟಿಕಾಂಶ ಅವ್ರಿಗೆ ಸಿಗದೆ ಹೋದ್ರು ಕೂಡ ಅವ್ರಿಗೆ ಸ್ವಲ್ಪ ತೊಂದರೆಗಳಾಗತ್ತೆ, ಅದಕ್ಕೆ ನಾವು ಗುರುಕಾರಕ ಅಂತ ಕರಿತೀವಿ. ಜಾಂಡೀಸ್ಗೆ ಗುರುಕಾರಕ, ಜಾಂಡೀಸ್ಗೂ ಗುರುಕಾರಕ, ಜಾಂಡೀಸ್ ರಿಲೇಟೆಡ್ ಡಿಸಾರ್ಡರ್ಗೆ. ಗಾಲ್ ಬ್ಲಾಡರ್ಗೂ ಕೂಡ ಗುರುನೇ ಕಾರಕ. ಗಡ್ಡೆಗಳಿಗೆ ಗುರುಕಾರಕ, ಗಡ್ಡೆಗಳಿಗೆ ಗುರುಕಾರಕ ಆಕ್ಚುಲಾಗಿ. ಈಗ ಹೊಟ್ಟೆಲ್ ಒಂದು ಗಡ್ಡೆ ಕಟ್ಟಿದೆ ಅಥವಾ ಗುರು, ಉದಾಹರಣೆಗೆ ಸಿಂಪಲ್ ಸುಮ್ನೆ ಹೇಳ್ತೀನಿ, ಗುರು ಲಗ್ನ ಭಾವಕ್ಕೆ ಏನಾದ್ರೂ ಸಬ್ಲಾಡ್ ಆಗಿ ಬಂದು 4, 8, 12ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತ ತಲೆಯಲ್ಲಿ ಏನಾದ್ರೂ ಗಡ್ಡೆಗಳು ಕಟ್ಟುತ್ತೆ ಅಂತ ಅರ್ಥ. ಓಕೆ, ಅದೇ ಗುರು ಬದಲು ರಾಹು ಏನಾದ್ರೂ ಲಗ್ನ ಭಾವಕ್ಕೆ ಕನೆಕ್ಟಿವಿಟಿ ಆಗಿ 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ತಲೆ ಅವ್ರಿಗೆ ಅಬ್ನಾರ್ಮಲ್ ಶೇಪ್ ಅಲ್ಲಿ ಇರುತ್ತೆ ಅಂತ ಅರ್ಥ. ನ್ಯಾಚುರಲ್ ಆಗಿರಲ್ಲ ಅವ್ರಿಗೆ, ತಲೆ ದಪ್ಪ ಇರುತ್ತೆ, ಒಂಥರ ಶೇಪ್ ಇರುತ್ತೆ ತಲೆ, ಆ ತರ ತಗೊಂಡು ಹೋಗ್ತೀವಿ. ಓಕೆ, ಸೊ ಗುರುಗ್ರಹ ಗಾಲ್ ಬ್ಲಾಡರ್ಗೂ ಕಾರಕ. ಓಕೆ, ಎಕ್ಸ್ಟ್ರಾ ಗ್ರೋತ್ ಅಂತ ಕರಿತೀವಿ, ಅದನ್ನು ಬರ್ಕೊಳ್ಳಿ. ಎಕ್ಸ್ಟ್ರಾ ಗ್ರೋತ್ಗೂ ಕೂಡ ಗಡ್ಡೆಗಳಿಗೂ ಕೂಡ ಕಾರಕ ಗುರುಗ್ರಹನೇ. ಓಕೆ, ಮತ್ತೆ ನ್ಯಾಚುರಲ್ ಸ್ವೀಟ್ಸ್ಗೆ ಗುರುಕಾರಕ, ಹಣ್ಣಿನಿಂದ ಬರುವಂತ ಸಿಹಿ ಈ ವಿಚಾರಕ್ಕೆ ಗುರುಕಾರಕ. ಸೊ ನ್ಯಾಚುರಲ್ ಆಗಿರುವಂತ ಗ್ಲೂಕೋಸ್, ನ್ಯಾಚುರಲ್ ಆಗಿರುವಂತ ಶುಗರ್ ಲೆವೆಲ್ ನಮ್ಮ ಬಾಡಿಲಿ ಇರುವಂತದ್ದು, ಅಥವಾ ಕರೆಕ್ಟ್ ಆಗಿರುವಂತ ಶುಗರ್ ಲೆವೆಲ್ ನಮ್ಮ ಬಾಡಿಲಿ ಇದೆ ಅನ್ನೋದಕ್ಕೆ ಅದಕ್ಕೂ ಕೂಡ ಗುರುನೇ ಕಾರಕ. ಬಟ್ ಗುರು ಕೆಟ್ಟಿರಬಾರ್ದು ಅಷ್ಟೇನೆ, ಕೆಟ್ಟಿದ್ರೆ ಅದು ಪ್ರಾಬ್ಲಮ್ ಕೊಡುತ್ತೆ ಅಂತ ಅರ್ಥ. ಇನ್ ನೆಕ್ಸ್ಟ್ ಶುಕ್ರ ಗ್ರಹ, ಎಲ್ಲಾ ತರದ ಹಾರ್ಮೋನ್ಸ್ ಗಳಿಗೆ ಶುಕ್ರ ಕಾರಕ, ಎಲ್ಲಾ ತರದ ಹಾರ್ಮೋನ್ಸ್ ಗಳಿಗೆ ಶುಕ್ರ ಕಾರಕ. ಪ್ಯಾಂಕ್ರಿಯಸ್ಗೂ ಶುಕ್ರ ಕಾರಕ ಆಕ್ಚುಲ್ ಆಗಿ. ಓಕೆ, ರೀಪ್ರೊಡಕ್ಟಿವ್ ಆರ್ಗನ್ಸ್ಗೂ ಕೂಡ ಶುಕ್ರನೇ ಕಾರಕ ಆಕ್ಚುಲ್ ಆಗಿ. ಉತ್ಪನ್ನ ಮಾಡುವಂತ ಸೆಲ್ಸ್ ನ ಉತ್ಪನ್ನ ಮಾಡುವಂತದ್ದಾಗಿರ್ಬೋದು, ಮಗುನ ಕೊಡುವಂತ ಶಕ್ತಿಗಳಾಗಿರ್ಬೋದು, ವೀರ್ಯಾಣುಗಳಿಗಾಗಿರ್ಬೋದು, ವೀರ್ಯಾಣುಗಳಿಗೂ ಕಾರಕವಾಗಿರುವಂತ ಗ್ರಹ ಯಾರು ಅಂದ್ರೆ ಶುಕ್ರ ಗ್ರಹ. ಓಕೆ, ಮತ್ತೆ ಅನ್ಯಾಚುರಲ್ ಸ್ವೀಟ್ಸ್ ಇಂದ ಬರುವಂತ ಕಾಯಿಲೆಗಳಾಗಿರ್ಬೋದು, ಎಕ್ಸ್ಟ್ರಾ ಶುಗರ್ ಆಗಿರ್ಬೋದು, ಇದೆಲ್ಲದಕ್ಕೂ ಶುಕ್ರ ಕಾರಕ. ಅನ್ಯಾಚುರಲ್ ಸ್ವೀಟ್ಸ್ ಅಂತ ಕರಿತೀವಿ ಶುಕ್ರನ್ಗೆ. ಮತ್ತೆ ಪ್ರೋಸೆಸ್ಡ್ ಫುಡ್ ಅಂತ ಕರಿತೀವಿ, ಅದರಿಂದ ಬರುವಂತ ಕಾಯಿಲೆ ಪ್ರೋಸೆಸ್ಡ್ ಫುಡ್ ಅಂತ ಕರಿತೀವಿ. ಅಂದ್ರೆ ನಾವೆಲ್ಲ ಈಗ ನೋಡಿರ್ತೀವಿ, ಸುಮ್ನೆ ಬಿಸಿನೀರು ಹಾಕೊಂಡು ತಿನ್ನೋ ತರದ್ದು, ಮ್ಯಾಗಿ ಮಾಡ್ಕೊಂಡು ತಿನ್ನೋಂಥದ್ದು. ಸೊ ಈ ಪ್ರೋಸೆಸ್ ಫುಡ್ಸ್ ಯಾವುದೇ ಇದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಶುಕ್ರನೇ ಕಾರಕ. ಹಾಗೆ ಡಯಾಬಿಟೀಸ್ಗೆ ಶುಕ್ರ ಕಾರಕ. ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಶುಕ್ರ ಕಾರಕ. ಹೆಣ್ಮಕ್ಳಿಗೆ ಮಾತ್ರನೇ ಇದನ್ನ ತಗೊಳ್ಬಿಡಿ. PCODಗೆ ಸಂಬಂಧಪಟ್ಟಿರುವಂತ ವಿಚಾರಗಳಂದ್ರೆ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. PCOD ಯಾರ್ಯಾರಿಗೆಲ್ಲ ಇರುತ್ತೋ ಅವರ ಜಾತಕದಲ್ಲಿ 5ನೇ ಭಾವ ಪ್ಲಸ್ ಶುಕ್ರ ಗ್ರಹ ಕೆಟ್ಟಿರುತ್ತೆ. 5ನೇ ಭಾವ ಚೆನ್ನಾಗಿದ್ದು ಶುಕ್ರ ಕೆಟ್ಟಿದೆ ಅಂತಂದ್ರೂ ಕೂಡ ಅವ್ರಿಗೆ PCOD ಪ್ರಾಬ್ಲಮ್ಸ್ ಗಳು ಬರುವಂತ ಸಾಧ್ಯತೆಗಳಿರುತ್ತೆ ಹೆಣ್ಮಕ್ಳು ಜಾತಕದಲ್ಲಿ. ಕರೆಕ್ಟ್ ಆಗಿ ಮೆನ್ಸ್ಟ್ರುಯಲ್ ಸೈಕಲ್ ಕೂಡ ಅವ್ರಿಗೆ ಆಗ್ತಾ ಇರೋದಿಲ್ಲ ಅಂತಾನು ಅರ್ಥ. ಓಕೆ, ಸೊ PCOD ಪ್ರಾಬ್ಲಮ್ಸ್ ಗಳಿರುತ್ತೆ. ವೀರ್ಯಾಣುಗಳಲ್ಲಿ ಕೊರತೆ ಬರುವಂತದ್ದು, ಯಾಕಂದ್ರೆ ವೀರ್ಯಾಣುಗಳಿಗೂ ಕಾರಕ ಶುಕ್ರ ಗ್ರಹನೇ. ಶುಕ್ರ ಕೆಟ್ಟಿತ್ತು ಒಂದು ಜಾತಕದಲ್ಲಿ ಅಂತಂದ್ರೆ ವೀರ್ಯಾಣುಗಳ ಕೊರತೆ ಬರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಓಕೆ, ಅದೇ ರೀತಿ ವೀಕ್ನೆಸ್ ಆಫ್ ಸೆಕ್ಷುಯಲ್ ಆರ್ಗನ್ಸ್ ಅಂತ ಬರ್ಕೊಳ್ಳಿ. ಸೆಕ್ಷುಯಲ್ ಲೈಫ್ ಕೂಡ ಅವರಿಗೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ಅರ್ಥ. ಡಿಸೀಸ್ ಆಫ್ ಓವರೀಸ್ ಅಂತ ಕರಿತೀವಿ, ಅದನ್ನು ಬರ್ಕೊಳ್ಳಿ. ಡಿಸೀಸ್ ಆಫ್ ಓವರೀಸ್, ರೈಟ್, ಇದೆಲ್ಲ ಶುಕ್ರನ ಕಾರಕತ್ವ. ಓಕೆ, ಹಾಗೆ ಕಾಲುಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಶನಿಗ್ರಹನ ತಗೊಳ್ಳಿ. ಕಾಲುಗಳಿಗೆ ಶನಿಗ್ರಹ ಕಾರಕ. ಅದೇ ರೀತಿ ಸ್ಕಿನ್ಗೆ ಶನಿಗ್ರಹ ಕಾರಕ. ಓಕೆ, ಮತ್ತೆ ನಮ್ಮ ದೇಹದಿಂದ ಹೊರಗೆ ಹಾಕುವಂತ ಎಲ್ಲಾ ವಿಚಾರಗಳಂದ್ರೆ ಬೆವರಿಗೆ ಯಾರು ಕಾರಕ ಅಂತಂದ್ರೆ ಶನಿಗ್ರಹನೇ. ಮೋಷನ್ ಇದೆಲ್ಲ ಕೂಡ ಶನಿಗ್ರಹನೇ ಕಾರಕ, ದೇಹದಿಂದ ಹೊರಗಾಕುವಂಥದ್ದು. ಓಕೆ, ಎಕ್ಸಸ್ ಥಿಂಗ್ಸ್ ಹೊರಗಾಕ್ತಿವಲ್ಲ, ಇದು ಎಲ್ಲದಕ್ಕೂ ಕಾರಕ ಯಾರು ಅಂದ್ರೆ ಶನಿಗ್ರಹ. ಅದಕ್ಕೆ ಬೆವರಿಗೂ ಕೂಡ ನಾವು ಶನಿಗ್ರಹನೇ ಕಾರಕವಾಗಿ ತಗೊಳ್ತೀವಿ.
ಮತ್ತು ಶನಿ ಗ್ರಹನ ನಾವು ಕ್ರಾನಿಕ್ ಪೇನ್ ಅಂತ ಕರಿತೀವಿ. ಕ್ರಾನಿಕ್ ಪೇನ್ ಅಂದ್ರೆ ಏನು? ದೀರ್ಘಕಾಲವಾಗಿರುವಂತ ನೋವುಗಳು. ಓಕೆ, ಚರ್ಮಗಳಲ್ಲಿ ಬರುವಂತ ಕಾಯಿಲೆಗಳು, ಹೇರ್ ಲಾಸ್ ಆಗುವಂತ ಸಾಧ್ಯತೆಗಳು, ಕೂದಲುಗಳನ್ನ ಲಾಸ್ ಮಾಡ್ಕೊಳ್ಳುವಂತ ಹೇರ್ ಲಾಸ್ ಗಳಿಗೆ ಕಾರಕ. ಶನಿ ಗ್ರಹ ಮಂದಗ್ರಹ, ನಿಧಾನ ಗ್ರಹ, ಡಿಲೇ ಇದೆಲ್ಲ ಇದೆ ಕಾಮನ್ ಆಗಿ. ಓಕೆ, ಇದು ಗೊತ್ತಿರುತ್ತೆ. ಮತ್ತೆ ನಾನು ಆವಾಗ್ಲೇ ಹೇಳಿದೆ ಶನಿ ಗ್ರಹನು ಕೂಡ ಆಕ್ಚುಲ್ ಆಗಿ ಪ್ಯಾರಲಿಸ್ ಗೆ ಕಾರಕ ಅಂತ. ಪ್ಯಾರಲಿಸಿಸ್, ಸ್ಟ್ರೋಕ್ಗೂ ಶನಿ ಗ್ರಹನು ಕಾರಕ. ಇಲ್ಲೂ ಬರ್ಕೊಳ್ಳಿ. ಓಕೆ, ಶನಿ ರಾಹುವಿನ ನಕ್ಷತ್ರದಲ್ಲಿ ಇದ್ರೆ ಸೊರಾಸಿಸ್ ಅಂತ ಕರಿತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರ್ತದೆ. ಅದೇ ಜೊತೆಗೆ ಶನಿ ರಾಹುವಿನ ನಕ್ಷತ್ರದಲ್ಲಿ ಇದ್ರೆ, ಯಾಕೆಂದ್ರೆ ಅದು ವಾಸಿ ಆಗದೆ ಇರುವಂತದ್ದೇ ಅವಾಗ ಕಾಯಿಲೆ ಅಂತ ಅರ್ಥ. ನಮಸ್ಕಾರ ರಂಗನಾಥ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮನ್ನ ನೋಡಿ ಖುಷಿ ಆಯ್ತು, ಅದಕ್ಕೆ ನಮಸ್ಕಾರ ಹೇಳಿದೆ ಸರ್. ಯಾಕೆ ಸರ್? ಖುಷಿ ಆಗುತ್ತಲ್ಲ ಸರ್ ನೋಡಿದ್ರೆ, ಯಾಕಂದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಜನ. ಸೊ ನೋಡಿದ ತಕ್ಷಣ ಖುಷಿ ಆಯ್ತು, ಅದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್. ಸೊ ಪ್ಯಾರಲಿಸಿಸ್ಗೂ ಕೂಡ ಶನಿ ಗ್ರಹನೇ ಕಾರಕ. ಕಾಲುಗಳಲ್ಲಿ ಬರುವಂತ ಕಾಯಿಲೆಗಳಿಗೂ ಕಾರಕ ಶನಿ ಗ್ರಹನೇ. ಅದೇ ರೀತಿ ದೇಹದಲ್ಲಿ ಎಲ್ಲೇ ಒಂದು ಕಡೆ ಆಕ್ಚುಲ್ ಆಗಿ ಒಂದು ಕಲೆ ಅಂತ ಕರಿತೀವಿ ನಾವು, ವಾಸಿ ಆಗದಿರುವಂತ ಕಲೆನೋ ಅಥವಾ ಕಲೆಯಿಂದ ನಮ್ಗದು ನಾವು ಅಂದವಾಗಿ ಕಾಣಿಸ್ಕೊಳ್ದೇ ಇರುವಂತದಕ್ಕಾಗಿರ್ಬೋದು, ಅಥವಾ ಕಲೆ ನಮ್ಮನ್ನ ಲುಕ್ ವೈಸ್ ಅಲ್ಲಿ ಡೌನ್ ಮಾಡುವಂಥದ್ದು. ಸೊ ಇದೆಲ್ಲದಕ್ಕೂ ಆಕ್ಚುಲ್ ಆಗಿ ಶನಿನೇ ಕಾರಕ ಕಲೆಗಳಿಗೆ. ಅದು ಸ್ಕಿನ್ ಅಲ್ಲಿ ಆಗಿರ್ಬೋದು, ಮುಖದಲ್ಲಿ ಆಗಿರ್ಬೋದು, ದೇಹದಲ್ಲಿ ಎಲ್ಲೇ ಆಗಿರ್ಬೋದು, ಆ ಕಲೆ ಇದೆಯಪ್ಪ ಅದರಿಂದ ನನಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಯಾವಾಗ ಅಂತಂದ್ರೆ ಶನಿ ಗ್ರಹ ಕೆಟ್ಟಿದ್ದಾಗ ಜಾತಕದಲ್ಲಿ. ಅದು ಯಾವ ಭಾವಕ್ಕೆ ಬಂದಿರುತ್ತೋ ಶನಿ ಗ್ರಹ ಆ ಜಾಗದಲ್ಲಿ. ಉದಾಹರಣೆಗೆ 2ನೇ ಭಾವಕ್ಕೆ ಶನಿ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿದೆ ಅಂತಂದು 2ನೇ ಭಾವ ಕೆಟ್ಟಿತ್ತು ಅಂದ್ರೆ ಮುಖದಲ್ಲಿ ಯಾವ್ದಾದ್ರು ಒಂದು ಕಲೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಅಂತ ಅರ್ಥ. ಅದೇ ರೀತಿ ರಾಹು ಗ್ರಹನ ನಾವೇನಂತ ಕರಿತೀವಿ, ಕಲೆ ಅಂತ ತಗೊಳ್ಳೋದಿಲ್ಲ. ರಾಹು ಗ್ರಹನ ಮೊಡವೆಗಳು ಅಂತ ಕರಿತೀವಿ, ಪಿಂಪಲ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ರಾಹು ಕಾರಕ. ಸಾರಿ, ಅಂದ್ರೆ ನೆಕ್ಸ್ಟ್ ಕೊಡ್ತೀನಿ, ಈಗ ಬರ್ಕೋಬೇಡಿ, ರಾಹುಲ್ ಬರ್ಕೊಳ್ಳಿ. ಓಕೆನಾ? ಓಕೆ, ರೈಟ್. ಮತ್ತೆ ಲಾಂಜಿವಿಟಿಗೂ ಕೂಡ ಶನಿನೇ ಕಾರಕ. ಓಕೆ, ಆಯುಷಿಗೂ ಕೂಡ ಶನಿನೇ ಕಾರಕ ಆಗಿರೋದು. ಮತ್ತೆ ಹ್ಯಾಂಡಿಕ್ಯಾಪ್ಸ್ ಅಂತ ಕರಿತೀವಲ್ಲ, ಹ್ಯಾಂಡಿಕ್ಯಾಪ್ಸ್ಗೂ ಕೂಡ ಆಕ್ಚುಲ್ ಆಗಿ ಶನಿನೇ ಕಾರಕ. ಹ್ಯಾಂಡಿಕ್ಯಾಪ್ಸ್ ಅಥವಾ ಹುಟ್ಟದಾಗಿಂದನೇ ಅವ್ರಿಗೆ ಬರುವಂತ ಕಾಯಿಲೆಗಳು ಕೂಡ ಅದಕ್ಕೂ ಕೂಡ ಶನಿನೇ ಕಾರಕ. ಅಂದ್ರೆ ಹುಟ್ಟದಾಗಿಂದಾನೇ ಅವ್ರು ಹ್ಯಾಂಡಿಕ್ಯಾಪ್ ಆಗಿರ್ತಾರೆ, ಹುಟ್ಟದಾಗಿಂದಾನೇ ಅವ್ರಿಗೆ ಒಂದು ಕೈಯೋ ಒಂದು ಕಾಲು ಸರಿಗೆ ಬೆಳವಣಿಗೆ ಆಗಿರೋದಿಲ್ಲ. ಸೊ ಇದೆಲ್ಲದಕ್ಕೂ ಶನಿ ಗ್ರಹ ಕಾರಕವಾಗುತ್ತೆ. ರೈಟ್. ಸೊ ನೆಕ್ಸ್ಟ್ ರಾಹು ಗ್ರಹ ಅಂತ ತಗೊಳ್ಳಿ. ಇದೆಲ್ಲದಕ್ಕೂ ನಾನು ನೋಟ್ಸ್ ಕೊಡ್ತೀನಿ ನಿಮ್ಗೆ. ಸೊ ನೀವು ಬರ್ಕೊಳ್ಳಿ ಫಸ್ಟ್, ಯಾಕೆಂದ್ರೆ ಇದನ್ನ ಹೇಳ್ಬಿಟ್ಟು, ಯಾಕೆಂದ್ರೆ ನಾನು ಏನೇ ನೋಟ್ಸ್ ಕೊಟ್ರು ಕೂಡ ನಾನು ಅದ್ರಲ್ಲಿ ಏನಾದ್ರೂ ಒಂದು ತಲೆಗೆ ಬರ್ತಾ ಇರ್ತದೆ, ನಾನು ಹೇಳ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಓಕೆನಾ? ನೋಟ್ಸ್ ಅಲ್ಲಿ ಕಡಿಮೆ ಇರ್ಬೋದು, ನಾನು ಹೇಳುವಂತ ವಿಚಾರ ನೀವು ಬರ್ಕೊಳ್ಳುವಾಗ ಅದು ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಸೊ ರಾಹು ಗ್ರಹನ ಎಕ್ಸ್ಟರ್ನಲ್ ಗ್ರೋತ್ಸ್ ಅಂತ ಕರಿತೀವಿ. ಆಕ್ಚುಲ್ ಆಗಿ ರಾಹು ಗ್ರಹಕ್ಕೆ ಎಕ್ಸ್ಟರ್ನಲ್ ಗ್ರೋತ್ ದೊಡ್ಡದಾಗಿ ಮಾಡುವಂತದಕ್ಕೆ ರಾಹು ಗ್ರಹ ಅಂತ ತಗೊಳ್ತೀವಿ. ಓಕೆ, ಸೊ ಟ್ಯೂಮರ್ಗಳಿಗೆ ರಾಹು ಕಾರಕ, ಕ್ಯಾನ್ಸರ್ಗೆ ರಾಹು ಕಾರಕ, ಅಡಿಕ್ಷನ್ ಗಳಿಂದ ಬರುವಂತದಕ್ಕೆ ರಾಹು ಕಾರಕ, ಮಾಸ್ ಡೆತ್ಗೆ ರಾಹು ಕಾರಕ, ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳಿಗೆ ರಾಹು ಕಾರಕ, ಟಿಬಿಗೆ ರಾಹು ಕಾರಕ. ಶನಿ ರಾಹುವಿನ ನಕ್ಷತ್ರದಲ್ಲಿ ಇದ್ರೆ ವೆರಿಕೋಸ್ ವೈನ್ ಬರುವಂತ ಸಾಧ್ಯತೆಗಳಿರುತ್ತೆ. ಬರೀ ರಾಹು ಇದ್ರೆ ಇಲ್ಲ, ಶನಿ ರಾಹುವಿನ ನಕ್ಷತ್ರದಲ್ಲಿ ಇದ್ದಾಗ ವೆರಿಕೋಸ್ ವೇನ್ಸ್ ಗಳು ಬರುವಂತ ಸಾಧ್ಯತೆ, ಅಥವಾ ರಾಹು ಶನಿನ ನಕ್ಷತ್ರದಲ್ಲಿ ಇದ್ರೂ ಕೂಡ ವೆರಿಕೋಸ್ ವೇನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು, ಡಿಸೀಸ್ ಗಳು ಬರುತ್ತೆ. ಓಕೆ, ಮತ್ತೆ ಅವಾಗ್ಲೇ ನಾನು ಹೇಳಿದೆ ಕೆಮ್ಮಳಿಗೆ ಅಂದ್ರೆ ಕಾಫ್ಗೆ ಚಂದ್ರ ಕಾರಕ ಅಂತ ಹೇಳಿ. ರಾಹು ಚಂದ್ರ ನಕ್ಷತ್ರದಲ್ಲೋ ಅಥವಾ ಚಂದ್ರ ರಾಹುವಿನ ನಕ್ಷತ್ರದಲ್ಲಿದ್ರೆ ಅದೇ ಕೆಮ್ಮು ಹೆವಿ ಆಗತ್ತೆ ಅಂತ ಅರ್ಥ. ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಮ್ಮಿರುತ್ತೆ,
ವಾಸಿ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಅರ್ಥ. ಹೆವಿ ಕಾಫ್ ಇರುತ್ತೆ ಅಂತ ಅರ್ಥ. ಓಕೆ. ಮತ್ತೆ ರಾಹು ಗ್ರಹನ ಸಡನ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕರಿತೀವಿ. ಸಡನ್ ಆಗಿ ಏನಾದ್ರೂ ಆಗುವಂಥದ್ದು. ಓಕೆ. ಆಕಸ್ಮಿಕವಾಗಿ ಆಗೋದಕ್ಕೆ. ಈಗ ಹೇಗೆ ನಾವು 8ನೇ ಭಾವನ ಆಕಸ್ಮಿಕ ಅಂತ ಕರಿತೀವೋ ಅದೇ ರೀತಿನೇ ರಾಹು ಗ್ರಹ ಕೂಡ ನಾವು ಆಕಸ್ಮಿಕವಾಗಿ ಆಗುವಂಥದ್ದು ಅಂತ ಕರಿತೀವಿ. ಈಗ ನೆಕ್ಸ್ಟ್ ಕೇತು ಗ್ರಹ. ಈ ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್ ಇದಕ್ಕೆಲ್ಲದಕ್ಕೂ ಕೇತುನೇ ಕಾರಕ ಆಕ್ಚುಲ್ ಆಗಿ. ಸೊ ಅದರಿಂದ ಈ ಆಸಿಡಿಟಿಗಳಿಂದ ಬರುವಂತ ಕಾಯಿಲೆಗಳು, ಸೀಕ್ರೆಟ್ ಆಗಿ ಅಂದ್ರೆ ಗುಪ್ತವಾಗಿರುವಂತ ಕಾಯಿಲೆಗಳು ಬರುವಂತದ್ದು. ಓಕೆ. ವೀಕ್ನೆಸ್, ಇನ್ನರ್ ವೀಕ್ನೆಸ್ ಅಂತ ಕರಿತೀವಿ. ಇನ್ನರ್ ವೀಕ್ನೆಸ್ ಆಗುವಂಥದ್ದು. ಸೀಕ್ರೆಟ್ ಕಾಯಿಲೆಗಳು, ರಹಸ್ಯವಾಗಿರುವಂತ ಕಾಯಿಲೆಗಳು, ಯಾರ ಹತ್ರನೇ ಹೇಳಕ್ ಆಗದೆ ಇರುವಂತ ಕಾಯಿಲೆಗಳು. ಈ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ರಾಹು ಕೇತುವಿನ ನಕ್ಷತ್ರ, ಕೇತು ರಾಹುವಿನ ನಕ್ಷತ್ರದಲ್ಲಿದ್ದು 9ನೇ ಭಾವಕ್ಕೆ ಏನಾದ್ರು ಕನೆಕ್ಟಿವಿಟಿ ಇತ್ತು ಅಥವಾ 8ನೇ ಭಾವಕ್ಕೆ ಏನಾದ್ರು ಕನೆಕ್ಟಿವಿಟಿ ಇತ್ತು ಅಂದ್ರೆ ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಅನುಭವಿಸ್ತಾರೆ ಅಂತ ಅರ್ಥ. ಓಕೆ. ಗ್ಯಾಸ್ಟ್ರಿಕ್ ಕೂಡ ಕೇತು ಗ್ರಹ ಕಾರಕ ಆಗ್ತಾನೆ. ಗ್ಯಾಸ್ಟ್ರಿಕ್ ಕೂಡ. ಇಲ್ಲೂ ಅಷ್ಟೇನೆ ಕಂಡಿಡಿಯಕ್ ಆಗದಿರುವಂತ ಕಾಯಿಲೆಗಳು ಅಂತ ಕರಿತೀವಿ. ಮತ್ತೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಕರಿತೀವಿ. ಅಂದ್ರೆ ಒಳಗಡೆನೆ ಗಾಯ ಆಗಿ ಒಳಗಡೆನೆ ಬ್ಲೀಡ್ ಆಗ್ತಾ ಇರುತ್ತೆ, ಅದು ಆಚೆ ಕಾಣಿಸ್ಕೊಡಲ್ಲ. ಇಂಟರ್ನಲ್ ಬ್ಲೀಡಿಂಗ್ಸ್ ಅಂತ ಕರಿತೀವಿ ಅದಕ್ಕೆ. ಕನ್ನಡದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಯಾರಾದ್ರೂ ಒಬ್ರು ಕನ್ನಡದಲ್ಲಿ ಹೇಳಿ. ಇಂಟರ್ನಲ್ ಬ್ಲೀಡಿಂಗ್. ಆಂತರಿಕ ಸ್ವರೂಪಕ್ಕೆ. ಆಂತರಿಕ ರಕ್ತಸ್ರಾವ. ಹಾ, ಓಕೆ. ಸ್ರಾವ. ಮತ್ತೆ ವೂಮ್ಸ್, ಹೊಟ್ಟೆಲಿ ಹುಳ ಅಂತ ಕರಿತೀವಲ್ಲ, ಅದಕ್ಕೂ ಕೂಡ ಆಕ್ಚುಲ್ ಆಗಿ ಕೇತು ಗ್ರಹ ಕಾರಕ. ಲೋ ಬ್ಲಡ್ ಪ್ರೆಷರ್, ಲೋ ಪ್ರೆಷರ್ ಇದಕ್ಕೆಲ್ಲದಕ್ಕೂ ಕೇತು ಕಾರಕ. ಓಕೆ. ಸೊ 9 ಗ್ರಹಗಳು ಮತ್ತು 12 ಭಾವಗಳಿಗೆ ಸಂಬಂಧಪಟ್ಟಿರುವಂತಹ ಬೇಸಿಕ್ ಕೆಲವು ಕಾರಕಗಳನ್ನೆಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಆಕ್ಚುಲ್ ಆಗಿ. ಈಗ ಮಿಕ್ಕಿದ್ದು ನಾಳೆ ಕಂಟಿನ್ಯೂ ಮಾಡ್ತೀನಿ. ಈಗ ಅವಾಗ್ಲೇ ಕೇಳಲಿಲ್ಲ ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಅಂತ ಈಗ ಕೇಳ್ತಾ ಇದೀನಿ. ಏನಾದ್ರೂ ಪ್ರಶ್ನೆಗಳಿದ್ಯಾ?